ನಮಸ್ಕಾರ ಸ್ನೇಹಿತರೆ. ಸಿಂಹ ಮತ್ತು ಹುಲಿ ಹುಲಿ ಮತ್ತು ಸಿಂಹಗೆ ಕಂಪೇರ್ ಮಾಡಿದಾಗ ಹುಲಿ ಎಲ್ಲಾದರೂ ಕೂಡ ನಮಗೆ ಶ್ರೇಷ್ಠ ಅಂತ ಅನಿಸುತ್ತೆ. ನೋಡೋಕ್ಕಾಗಿರ್ಬೋದು, ಆ ಲುಕ್ ಆಗಿರ್ಬೋದು, ಆ ಕಲರ್ ಆಗಿರ್ಬೋದು, ಆ ಸಿಂಹ ಇದು ಕಂಪೇರ್ ಮಾಡಿದಾಗ ಹುಲಿನೇ ಬೆಸ್ಟ್ ಅಂತ ಅನಿಸುತ್ತೆ. ಆದರೂ ಕೂಡ ಕಾಡಿನ ರಾಜ ಸಿಂಹ ಅಂತಲೇ ಯಾಕೆ ನಾವು ಕರಿತೀವಿ? ಇದರ ಹಿಂದಿನ ರಹಸ್ಯ ಏನು, ಹಿನ್ನೆಲೆ ಏನು ಅಂದರೆ, ಸಿಂಹ ಒಂದು ಸಲ ಒಂದು ಪ್ರಾಣಿಯನ್ನು ಬೇಟೆ ಆಡಬೇಕು ಅಂತ ನಿರ್ಧಾರ ಮಾಡಿದ ನಂತರ, ಉದಾಹರಣೆಗೆ ಮುಂದೆ ಒಂದು ಜಿಂಕೆ ಓಡ್ತಾ ಇದೆ, ಸಿಂಹ ನೋಡ್ತು. ಈ ಸಿಂಹಗೆ ಆ ಜಿಂಕೆಯನ್ನು ಬೇಟೆ ಮಾಡಬೇಕು, ಗುರಿ ಇಟ್ಬಿಡ್ತು. ಒಂದು ಸಲ ಗುರಿ ಇಟ್ಟ ನಂತರ ಅದರ ಹಿಂದೆ ಓಡ್ತಾ ಇದೆ. ಜಿಂಕೆ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಓಡಾಯಿತು, ಸಿಂಹ ಅದರ ಹಿಂದೆ ಇದೆ. ಓಡ್ತಿರ್ಬೇಕಾದ್ರೆ ಈ ಸ್ವಲ್ಪ ದೂರದಲ್ಲೇ ಆ ಜಿಂಕೆ ಬಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ, ಈ ಸಿಂಹ ಅರ್ಧ ಕಿಲೋಮೀಟರ್ ಹಿಂದೆ ಇದೆ. ಅದು ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಈ ಸಿಂಹದ ಹತ್ರನೇ ಇನ್ನೊಂದು ಜಿಂಕೆ ಕಣ್ಣಿಗೆ ಬೀಳುತ್ತೆ. ಇನ್ನೊಂದು ಜಿಂಕೆ ಕಣ್ಣಿಗೆ ಬಿದ್ದರೂ ಕೂಡ ಈ ಸಿಂಹ ಈ ಜಿಂಕೆ ನಡೆಯಲ್ಲ. ಈ ಸಿಂಹ ಯಾವ ಜಿಂಕೆಗೆ ಗುರಿ ಇಡ್ತು, ಅರ್ಧ ಕಿಲೋಮೀಟರ್ ದೂರದಲ್ಲಿ ಆ ಜಿಂಕೆ ಓಡ್ತಿದ್ರು ಕೂಡ ಆ ಜಿಂಕೆಯನ್ನೇ ಗುರಿಯಾಗಿಟ್ಟು ಆ ಜಿಂಕೆಯನ್ನೇ ಬೇಟೆ ಮಾಡಿ ಆ ಜಿಂಕೆಯನ್ನು ಸೇವಿಸುತ್ತೆ. ಇದು ಸಿಂಹದ ಗುಣ. ಅದು ಅರ್ಧ ಕಿಲೋಮೀಟರ್ ಇತ್ತು, ಇದು ಹತ್ರದಲ್ಲಿ ಇತ್ತು, ಆದರೆ ಇದು ಬೇಟೆ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಇದು ಗುರಿ ಇಟ್ಟದ್ದು ಆ ಜಿಂಕೆಗೆ. ಆ ಜಿಂಕೆಯನ್ನು ಪಡಿಬೇಕು, ಆ ಜಿಂಕೆಯನ್ನು ಹಿಡಿತು. ಆದರೆ ಹುಲಿ ಹಾಗಲ್ಲ. ಹುಲಿ ಇದೇ ಪ್ಲೇಸಲ್ಲಿ ಹುಲಿ ಇತ್ತಂದರೆ ಏನು ಮಾಡ್ತಿದೆ ಅಂದರೆ, ಆ ಜಿಂಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ, ಈ ಜಿಂಕೆ ಹತ್ರನೇ ಇದೆ, ನಾನು ಅದನ್ನೇ ಯಾಕೆ ಹಿಡಿಬೇಕು ಅಂತ ಈ ಜಿಂಕೆಯನ್ನು ಶಾರ್ಟ್ಕಟ್ಟಲ್ಲಿ ಬೇಟೆ ಮಾಡಿ ಈ ಜಿಂಕೆಯನ್ನು ಹುಲಿ ಸೇವನೆ ಮಾಡುತ್ತೆ. ಹುಲಿ ಯಾವತ್ತು ಶಾರ್ಟ್ಕಟ್ ರೂಟನ್ನು ನೋಡುತ್ತೆ, ಆದರೆ ಸಿಂಹ ಆಗಲ್ಲ. ಆ ರಸ್ತೆ ಎಷ್ಟೇ ದೂರವಾಗಿರಲಿ, ಎಷ್ಟೇ ಕಠಿಣವಾಗಿರಲಿ, ಒಂದು ಸಲ ಅದಕ್ಕೆ ಗುರಿ ಇಡ್ತು ಅಂದರೆ ನನಗೆ ಅದೇ ಬೇಕು, ಅದನ್ನೇ ಪಡಿಬೇಕು ಅನ್ನುವ ಗುಣ ಸಿಂಹದಲ್ಲಿ ಇರೋದ್ರಿಂದನೇ ಸಿಂಹವನ್ನು ಕಾಡಿನ ರಾಜ ಅಂತ ಕರೀತಾರೆ ಸ್ನೇಹಿತರೆ. ಜೀವನಕ್ಕೂ ಕೂಡ ಇದೊಂದು ಪಾಠವೇ. ನಾವು ನಮ್ಮ ಗುರಿ ಎಷ್ಟೇ ದೂರ ಇದ್ರೂ ಕೂಡ ಅದೇ ಗುರಿಯನ್ನು ನಾವು ಹಿಂಬಾಲಿಸ್ಕೊಂಡು ಹೋಗಬೇಕು ಹೊರತು ಶಾರ್ಟ್ಕಟ್ಟಲ್ಲಿ ಇನ್ನೊಂದು ಸಿಕ್ತಂತ ಅದಕ್ಕೆ ಹೋದಾಗ ಆ ರಾಜ ಅನ್ನೋ ಪಟ್ಟ ಸಿಗಲ್ಲ ಸ್ನೇಹಿತರೆ. ಆ ರಾಜ ಅನ್ನೋ ಪಟ್ಟವನ್ನು ಸಿಗಬೇಕಾದ್ರೆ ಅಷ್ಟೇ ಕಷ್ಟಪಡಬೇಕು, ಅಷ್ಟೇ ಛಲ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ರಾಜನ ಕ್ವಾಲಿಟಿಗಳು ಅವನಲ್ಲಿ ಇರಬೇಕು. ನೋಡೋಕ್ಕೆ ಮಾತ್ರ ಅಲ್ಲ, ಒಳಗೂ ಕೂಡ ಅವನು ಆ ಕ್ವಾಲಿಟಿಯನ್ನು ಅವನು ಅದೇ ರೀತಿಯಲ್ಲಿ ಅವನು ನಡ್ಕೊಳ್ಬೇಕು. ಅವನ ಯೋಚನೆ, ನಡವಳಿಕೆ ಪ್ರತಿಯೊಂದು ಕೂಡ ಆ ಕ್ವಾಲಿಟಿಯಾಗಿ ಇದ್ದಾಗ, ಅವನಲ್ಲಿ ಅಂಶಗಳಿದ್ದಾಗ ಮಾತ್ರ ಅವನು ರಾಜ ಆಗೋಕ್ಕೆ ಸಾಧ್ಯ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅದ್ಭುತವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.